ಸೌತ್ ಆಫ್ರಿಕಾ ವಿರುದ್ಧದ ಅಂತಿಮ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ಬಾಲ್ಗೆ ಗಾಯಗೊಂಡ ಮಹಿಳೆ ನೀಡಿದರು ದೊಡ್ಡ ಹೇಳಿಕೆ. ಗಾಯಗೊಂಡ ನಂತರ ಆಕೆ ಹೇಳಿದ್ದನ್ನು ಕೇಳಿ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಅಂತಿಮ ಪಂದ್ಯದಲ್ಲಿ ಭಾರತೀಯ ತಂಡ ಜಯಶಾಲಿಯಾಗಿದೆ. ಆದರೆ ಈ ಪಂದ್ಯದಲ್ಲಿ ಒಂದು ಮಹಿಳಾ ಅಭಿಮಾನಿಗೆ ಪೆಟ್ಟು ಬಿದ್ದಿದೆ. ಅದರ ಬಳಿಕ ಮೊದಲ ಬಾರಿಗೆ ಮಹಿಳಾ ಅಭಿಮಾನಿ ಮಾಧ್ಯಮದ ಮುಂದೆ ಬಂದು ಸಂಜು ಸ್ಯಾಮ್ಸನ್ ಕುರಿತು ಒಂದು ಅದ್ಭುತ ಹೇಳಿಕೆ ನೀಡಿದ್ದಾರೆ. ಅದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಈ ಪಂದ್ಯದಲ್ಲಿ ಭಾರತದ ಜಯದ ಬಳಿಕ ಸಂಜು ಸ್ಯಾಮ್ಸನ್ ಬಗ್ಗೆ ಆ ಮಹಿಳಾ ಅಭಿಮಾನಿ ಏನು ಹೇಳಿದ್ದಾಳೆ ಎಂದು ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮತ್ತು ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ನಲ್ಲಿ ಯಾರು ಭಾರತದ ಅತ್ಯಂತ ಅಪಾಯಕಾರಿ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಈ ಪಂದ್ಯದಲ್ಲಿ ಭಾರತೀಯ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿ ತಿಲಕ್ ವರ್ಮಾ ಅವರ 120 ಮತ್ತು ಸಂಜು ಅವರ 109 ರನ್ಗಳ ಸಹಾಯದಿಂದ 283 ರನ್ಗಳನ್ನು 1 ವಿಕೆಟ್ ನಷ್ಟಕ್ಕೆ 20 ಓವರ್ಗಳಲ್ಲಿ ಗಳಿಸಿತು. ಈ ಗುರಿಯನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡ 18.2 ಓವರ್ಗಳಲ್ಲಿ 148 ರನ್ಗಳನ್ನು ಬಾರಿಸಿ ಆಲ್ ಔಟ್ ಆಯಿತು ಮತ್ತು ಈ ಪಂದ್ಯವನ್ನು 135 ರನ್ಗಳಿಂದ ಭಾರತ ಗೆದ್ದುಕೊಂಡಿತು. ಆದರೆ ಇಂದು ಈ ಪಂದ್ಯದಲ್ಲಿ ಭಾರತೀಯ ತಂಡದ ಗೆಲುವು ಮಾತ್ರವಲ್ಲ, ಮತ್ತೊಂದು ಘಟನೆ ಸಹ ಎಲ್ಲರ ಗಮನ ಸೆಳೆದಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಸಂಜು ಬ್ಯಾಟಿಂಗ್ ಮಾಡುತ್ತಿದ್ದಾಗ ಸಂಜು ಅವರು ಹೊಡೆದ ಒಂದು ಬಾಲ್ ವೇಗವಾಗಿ ಸ್ಟ್ಯಾಂಡ್ನಲ್ಲಿ ಕುಳಿತಿದ್ದ ಮಹಿಳಾ ಅಭಿಮಾನಿಯ ಮುಖಕ್ಕೆ ಬೀಳುತ್ತದೆ. ಇದರ ಪರಿಣಾಮವಾಗಿ ಆ ಹುಡುಗಿ ನೋವಿನಿಂದ ಕಣ್ಣೀರು ಹಾಕುತ್ತಾಳೆ. ಆದರೆ ಈ ಬಗ್ಗೆ ಪಂದ್ಯದ ನಂತರ ಸಂಜುಗೆ ತಿಳಿಯುತ್ತಿದ್ದಂತೆ ಅವರು ಆ ಹುಡುಗಿಗೆ ಚಿಕಿತ್ಸೆಗೆ ಸಾಕಷ್ಟು ಹಣ ನೀಡಿದರು. ಇದರ ನಂತರ ಈಗ ಆ ಹುಡುಗಿಯು ತನ್ನ ಫೋಟೋವನ್ನು ಹಾಕಿ ದೊಡ್ಡ ಬಹಿರಂಗಪಡಿಸಿದ್ದಾಳೆ ಮತ್ತು ಅವಳು ಸ್ಪಷ್ಟ ಹೇಳಿಕೆಯೊಂದಿಗೆ ಹೇಳಿದಳು, ನಾನು ಗಾಯಗೊಂಡ ಅದೇ ಹುಡುಗಿ ಮತ್ತು ನನ್ನ ಗಾಯವು ನಿಮ್ಮೆಲ್ಲರಿಗೂ ಕಾಣಿಸುತ್ತಿರಬಹುದು. ಆ ಸಮಯದಲ್ಲಿ ನಾನು ಬಹಳ ಅಳುತ್ತಿದ್ದೆ ಮತ್ತು ಹೆಚ್ಚು ಚಿಂತೆಯಲ್ಲಿದ್ದೆ. ಆದರೆ ಡಾಕ್ಟರ್ ನನ್ನ ಚಿಂತೆಗಳನ್ನು ಸಂಪೂರ್ಣವಾಗಿ ದೂರ ಮಾಡಿದ್ದಾರೆ. ನನಗೆ ಯಾವುದೇ ದೊಡ್ಡ ಗಾಯವಾಗಿಲ್ಲ, ಆದರೆ ಆಗಿರುವ ಗಾಯ ಸಂಪೂರ್ಣವಾಗಿ ಸರಿಯಾಗಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಈ ಪಂದ್ಯದಲ್ಲಿ ನಾನು ಭಾರತೀಯ ತಂಡವನ್ನು ಬೆಂಬಲಿಸಲು ಬಂದಿದ್ದೆ ಮತ್ತು ನಾನು ಸಂಜುವನ್ನು ತುಂಬಾ ಬೆಂಬಲಿಸುತ್ತಿದ್ದೆ. ಆದರೆ ಅವರು ಹೊಡೆದ ಚೆಂಡು ನನ್ನ ಗಾಯಕ್ಕೆ ಕಾರಣವಾಗಿದೆ. ಆದರೆ ಇದರಲ್ಲಿ ಸಂಜು ಅವರ ಯಾವುದೇ ತಪ್ಪಿಲ್ಲ. ಸಂಜು ಬಹಳ ಒಳ್ಳೆ ವ್ಯಕ್ತಿ. ಅವರು ಪಂದ್ಯದ ನಂತರ ನನ್ನನ್ನು ಭೇಟಿಯಾಗಿ ನನಗೆ ಚಿಕಿತ್ಸೆಗಾಗಿ ದೊಡ್ಡ ಮೊತ್ತದ ಹಣ ಕೊಟ್ಟಿದ್ದಾರೆ ಮತ್ತು ನನ್ನ ಚಿಕಿತ್ಸೆ ಮಾಡಿಸಿದ್ದಾರೆ ಹಾಗೂ ನನಗೆ ಕ್ಷಮೆ ಕೂಡ ಯಾಚಿಸಿದ್ದಾರೆ. ಇದು ಯಾವುದೇ ಶ್ರೇಷ್ಠ ಆಟಗಾರ ಮತ್ತು ವ್ಯಕ್ತಿಯ ವೈಶಿಷ್ಟ್ಯವಾದ ಗುರುತು. ಸಂಜು, ನೀವು ಮಹಾನ್ ವ್ಯಕ್ತಿ. ರೋಹಿತ್ ಶರ್ಮಾ ನಂತರ ಅಭಿಮಾನಿಗಳ ಬಗ್ಗೆ ಯೋಚಿಸುವ ಸಂಜು ಏಕೈಕ ವ್ಯಕ್ತಿ. ನನ್ನ ಗಾಯ ಬೇಗನೆ ಸರಿಯಾಗುತ್ತದೆ, ಆದರೆ ನಾನು ಪ್ರಾರ್ಥಿಸುತ್ತೇನೆ ಸಂಜು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶತಕಗಳನ್ನು ಬಾರಿಸಲಿ ಎಂದು ಹೇಳಿದಳು. ಸ್ನೇಹಿತರೆ, ನಿಮ್ಮ ಪ್ರಕಾರ ಸಂಜು ಭಾರತದ ಮಹಾನ್ ಆಟಗಾರನಾಗಿದ್ದಾರೋ ಅಥವಾ ಇಲ್ಲವೋ? ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.